ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ನಿಜವಾಗ್ಲೂ 3 ಗಂಟೆ ಮಂಡೇ ನೈಟ್ ರೋ ಸಿನಿಮಾ ಆಗ್ತಾ ಇದ್ರೆ 3 ಗಂಟೆ ಸ್ಮ್ಯಾಕ್ ಡೌನ್ ಇಲ್ಲಿ ನರ್ಕ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಸೊ ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಮ್ಯಾಕ್ ಡೌನ್ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂದ್ರೂ ಕೂಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ರೇ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ರೇ ಮಿಸ್ಟೀರಿಯೋ ಅವರ ಫ್ಯಾಮಿಲಿ ಕೂಡ ಇರುತ್ತೆ. ಅವ್ರನ್ನೆಲ್ಲರನ್ನು ಕೂಡ ಗ್ರೀಟ್ ಮಾಡ್ಕೊಂಡು ನಮ್ಮ ರೇ ಮಿಸ್ಟೀರಿಯೋ ಅವರು ಬರ್ತಾರೆ. ರೇ ಮಿಸ್ಟೀರಿಯೋ ಅವರು ಬಂದ ಕೂಡಲೇ ಸ್ಮ್ಯಾಕ್ ಡೌನ್ ಗೆ ಬಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂಡ್ ನಾನಿಲ್ಲಿ ಇವತ್ತು ಒಂದು ಅನೌನ್ಸ್ಮೆಂಟ್ ನ ಮಾಡೋದಕ್ಕೆ ಬಂದಿದ್ದೀನಿ. ಆ ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ, ನಾನು ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಗೆ ನನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಾನು 2006ರ ರಾಯಲ್ ರಂಬಲ್ ನ ವಿನ್ ಆಗಿದ್ದೆ. ಅದು ಕೂಡ ನಂಬರ್ 2 ಅಲ್ಲಿ ಎಂಟ್ರಿನ ಕೊಟ್ಟು, ಅದಾದ್ಮೇಲೆ ನಾನು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿ ಅಲ್ಲಿ ಚಾಂಪಿಯನ್ಶಿಪ್ ನು ಕೂಡ ಗೆದ್ದಿದ್ದೆ. ಅಫ್ಕೋರ್ಸ್ ಅದು ನನ್ನ ಬೆಸ್ಟ್ ಫ್ರೆಂಡ್ ಎಡ್ಡಿಗೋಸ್ಕರ ನಾನು ಆ ಒಂದು ರಸಲ್ ಮೇನಿಯಾನ ಡೆಡಿಕೇಟ್ ಮಾಡಿದ್ದೆ. ಅಂಡ್ ಈ ಬಾರಿ ನಾನು ಮತ್ತೊಮ್ಮೆ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಇಳಿತಾ ಇದ್ದೀನಿ. ಅಂಡ್ ನಿಜ ಹೇಳಬೇಕು ಅಂದ್ರೆ ಈ ಬಾರಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಾಂಪಿಟೇಷನ್ಸ್ ಗಳಿದಾವೆ. ಮೊದಲನೇದಾಗಿ ಡ್ರೂ ಮ್ಯಾಕೆಂಟೈರ್ ಅವರು ಇದ್ದಾರೆ, ಸೆತ್ ರೋಲಿನ್ಸ್ ಇದ್ದಾರೆ, ಸಿಎಂ ಪಂಕ್ ಇದ್ದಾರೆ, ರೋಮನ್ ರೈನ್ಸ್ ಇದ್ದಾರೆ, ಹಾಗೆ ಜಾನ್ ಸಿನಾ ಅವರು ಕೂಡ ಇದ್ದಾರೆ. ಸೊ ಇವರ ಮಧ್ಯೆ ನಾನು ಗೆಲ್ಲೋದು ಕಷ್ಟ, ಬಟ್ ಆದ್ರೂ ಕೂಡ ನಾನು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತೀನಿ ಅಂಡ್ ನಾನು ರಸಲ್ ಮೇನಿಯಾಗೆ ಹೋಗ್ತೀನಿ ಅಂತ ನಮ್ಮ ರೇ ಮಿಸ್ಟೀರಿಯೋ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಕೆವಿನ್ ಓಯನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೆವಿನ್ ಓಯನ್ಸ್ ಅವರು ಬಂದು, ರೇ ಸಾರಿ, ಮೊದಲನೇದಾಗಿ ನಿನ್ನನ್ನು ಇಂಟರಪ್ಟ್ ಮಾಡಬಹುದಾಗಿತ್ತು, ಬಟ್ ನಾನಿಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ನಾನು ನಿನ್ನನ್ನು ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮಾಡ್ತೀನಿ. ಈ ಒಂದು ಇಂಡಸ್ಟ್ರಿಯಲ್ಲಿ ನಾನು ನಿನ್ನನ್ನು ರೆಸ್ಪೆಕ್ಟ್ ಮಾಡೋ ಅಷ್ಟು ಬೇರೆ ಯಾರು ಕೂಡ ರೆಸ್ಪೆಕ್ಟ್ ಮಾಡೋದಿಲ್ಲ. ಅಂಡ್ ನೀನು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾ ಇದೆಯಾ, ಅದನ್ನ ಕೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ನನ್ನ ಕರಿಯರ್ ಅಲ್ಲಿ ತುಂಬಾ ವಿಚಾರಗಳನ್ನ ಸಾಧನೆ ಮಾಡಿದ್ದೀನಿ. ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಸೇರ್ಕೊಂಡು ರಸಲ್ ಮೇನಿಯಾದಲ್ಲಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಕೂಡ ಗೆದ್ದಿದ್ದೀನಿ. ಅಂಡ್ ಈಗ ಇಲ್ಲಿ ವಿಂಗ್ಸ್ ಈಗಲ್ ಚಾಂಪಿಯನ್ ಆಗಿ ನಾನು ಇಲ್ಲಿ ನಿಂತಿದ್ದೀನಿ. ನಿಜವಾಗ್ಲೂ ನಾನು ನಿನ್ನನ್ನ ಫೇಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅದು ನನಗೆ ಒಂದು ಒಳ್ಳೆ ಹಾನರ್ ಆಗುತ್ತೆ. ಸೊ ನೀನು ರಾಯಲ್ ರಂಬಲ್ ನ ಗೆದ್ರೆ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನಾನು ನಿನ್ನನ್ನ ರಸಲ್ ಮೇನಿಯಾದಲ್ಲಿ ಭೇಟಿ ಮಾಡ್ತೀನಿ ರೇ ಮಿಸ್ಟೀರಿಯೋ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ರೇ ಮಿಸ್ಟೀರಿಯೋ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ರೇ ಮಿಸ್ಟೀರಿಯೋ ಅವರು ಹೇಳ್ತಾರೆ, ಕೇವೋ ನಿಜ ಹೇಳಬೇಕು ಅಂದ್ರೆ ನೀನು ಚಾಂಪಿಯನ್ ಅಲ್ಲ, ನಿಜವಾದ ಚಾಂಪಿಯನ್ ಕೋಡಿ ರೋಡ್ಸ್. ನಾನೇನಾದ್ರೂ ರಾಯಲ್ ರಂಬಲ್ ನ ಗೆದ್ರೆ ನಾನು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀನೇನಾದ್ರೂ ರಾಯಲ್ ರಂಬಲ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಗೆದ್ದು ನೀನು ಕೂಡ ರಿಯಲ್ ಚಾಂಪಿಯನ್ ಆದ್ರೆ ನಾನು ನಿನ್ನನ್ನ ಫೇಸ್ ಮಾಡ್ತೀನಿ ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ಅಂತ ನಮ್ಮ ರೇ ಮಿಸ್ಟೀರಿಯೋ ಅವರು ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಕೋಪ ಬರುತ್ತೆ. ಏನು, ನೀನು ಕೂಡ ಅದೇ ರೀತಿ ಅಂತ ಇದೀಯಾ? ನಾನು ರಿಯಲ್ ಚಾಂಪಿಯನ್ ಅಲ್ವಾ? ನೀನು ಕೂಡ ಕೋಡಿ ರೋಡ್ಸ್ ಅವರ ಮಾತಿಗೆ ಬಿದ್ದ್ಬಿಟ್ಟಿದೀಯಾ? ಕೋಡಿ ರೋಡ್ಸ್ ನಿನ್ನ ತಲೆನೂ ಕೂಡ ಕೇಳಿಸಿದಾನೆ, ನಾನೇ ರಿಯಲ್ ಚಾಂಪಿಯನ್ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ರೇ ಮಿಸ್ಟೀರಿಯೋ, ಸಾಕು ಕೇವೋ, ನಿಲ್ಸು. ಮೊದಲು ಡ್ರೂ ಮ್ಯಾಕೆಂಟೈರ್ ಆಗಿದ್ದ, ಈಗ ನೀನು ಕೂಡ ಅದೇ ರೀತಿ ಆಡ್ತಾ ಇದೆಯಾ? ನಿಜವಾಗ್ಲೂ ಈಗ ನಿನ್ನನ್ನ ನೋಡ್ತಾ ಇದ್ರೆ ನನ್ನ ಮಗ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಇದನ್ನ ಇಲ್ಲೇ ನಿಲ್ಲಿಸ್ಬಿಡು ಅಂತ ನಮ್ಮ ರೇ ಮಿಸ್ಟೀರಿಯೋ ಅವರು ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಕೆವಿನ್ ಓಯನ್ಸ್ ಅವರು ರೇ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ರೇ ಮಿಸ್ಟೀರಿಯೋ ಅವರು ಕೆವಿನ್ ಓಯನ್ಸ್ ಅವ್ರನ್ನ ಡಾಜ್ ಮಾಡಿ ಅವ್ರನ್ನ ರಿಂಗ್ ಇಂದ ಹೊರಗಡೆ ಆಗ್ತಾರೆ ಅಂತಾನೆ ಹೇಳ್ಬೋದು. ಲಿಟರಲಿ ಓಪನಿಂಗ್ ಸೆಗ್ಮೆಂಟ್ ಸಖತ್ತಾಗಿತ್ತು, ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅಂಡ್ ನಮ್ಮ ರೇ ಮಿಸ್ಟೀರಿಯೋ ಅವರು ಕೂಡ ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಕ್ಯಾಂಡಸ್ ಲಿರೆ ಅಂಡ್ ನಾಯಾ ಜಾಕ್ಸ್ ವರ್ಸಸ್ ನಯೋಮಿ ಹಾಗೆ ಬಿಯಾಂಕಾ ಬ್ಲೇಯರ್ ಅವರ ನಡುವೆ ಈ ಒಂದು ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇಯರ್ ಹಾಗೆ ನಯೋಮಿ ಅವರು ತಮ್ಮ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ನಿಕ್ ಆರ್ಡಿಸ್, ರೇ ಮಿಸ್ಟೀರಿಯೋ ಹಾಗೆ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನಿಕ್ ಆರ್ಡಿಸ್ ಅವರು ರೇ ಮಿಸ್ಟೀರಿಯೋ ಅವರಿಗೆ ಹೇಳ್ತಾರೆ, ನೀನು ಕೇಳ್ಕೊಂಡಂಗೆ ನಾನು ಇವತ್ತು ನಿನ್ನ ಹಾಗೆ ಕೆವಿನ್ ಓಯನ್ಸ್ ಅವರ ಮ್ಯಾಚ್ ನ ಬುಕ್ ಮಾಡ್ತಾ ಇದ್ದೀನಿ ಅಂತ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು, ರೇ ಮಿಸ್ಟೀರಿಯೋ ನಾನ್ ನಿನ್ನ ಹೆಲ್ಪಿಗೆ ಬರೋದಕ್ಕೆ ಆಗ್ಲಿಲ್ಲ, ನಾನು ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟೆ ಅಂತ ರೇ ಮಿಸ್ಟೀರಿಯೋ ಅವರಿಗೆ ಸಾರಿನ ಕೇಳ್ತಾರೆ. ಅಂಡ್ ಅದನ್ನ ಓಕೆ ಅಂತ ಹೇಳಿ ರೇ ಮಿಸ್ಟೀರಿಯೋ ಅವರು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ಮ ನಿಕ್ ಆರ್ಡಿಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಕಾಂಟ್ರಾಕ್ಟ್ ನ ಕೊಡ್ತಾರೆ. ನಾನು ನೆಕ್ಸ್ಟ್ ರಿಸ್ಕ್ ನ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ನೀನು ಹಾಗೆ ಕೆವಿನ್ ಓಯನ್ಸ್ ಅವರು ರಾಯಲ್ ರಂಬಲ್ ಅಲ್ಲಿ ಲ್ಯಾಡರ್ ಮ್ಯಾಚ್ ನ ಆಡೋದಕ್ಕೆ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ಇದು ಕಾಂಟ್ರಾಕ್ಟ್. ಸೊ ಈ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡು ನೀನು ಅಂತ ನಮ್ಮ ನಿಕ್ ಆರ್ಡಿಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಕೊಡ್ತಾರೆ. ಅಂಡ್ ಅದನ್ನ ಇಸ್ಕೊಂಡು ನಮ್ಮ ಕೋಡಿ ರೋಡ್ಸ್ ಅವರು
ಕೆವಿನ್ ಓಯನ್ಸ್ ಅವರು ಇದಕ್ಕೆ ಸೈನ್ ಮಾಡಿದ್ರ ಅಂತ ಕೇಳ್ತಾರೆ. ಅಂಡ್ ನಮ್ಮ ನಿಕ್ ಆಲ್ಡಿಸ್ ಅವರು ನೀನ್ ಸೈನ್ ಮಾಡಿದಾಗ ನಾನು ಕೆವಿನ್ ಓಯನ್ಸ್ ಅವರ ಬಳಿ ಸೈನ್ ಮಾಡಿಸ್ಕೋತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಮೊದಲು ಕೆಒ ಸೈನ್ ಮಾಡ್ಲಿ, ಅದಾದ್ಮೇಲೆ ನಾನು ಇದಕ್ಕೆ ಸೈನ್ ಮಾಡ್ತೀನಿ ಅಂತ ನಿಕ್ ಆಲ್ಡಿಸ್ ಅವರ ಕೈಗೆ ಆ ಒಂದು ಕಾಂಟ್ರಾಕ್ಟ್ ನ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಇದಾದ್ಮೇಲೆ ನಮಗೆ ಜಿಮ್ಮಿ ಉಸೋ ಹಾಗೆ ಕಾರ್ಮೆಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕಾರ್ಮೆಲಾ ಅವರು ತನ್ನ ಎಂಟ್ರಿನ ಮಾಡೋ ಟೈಮಲ್ಲಿ ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಜಿಮ್ಮಿ ರೋಮನ್ ರೈನ್ಸ್ ಈಗ ರಾಯಲ್ ರಂಬಲ್ ಗೆ ಎಂಟ್ರಿನ ಕೊಟ್ಟಿದ್ದಾನೆ. ಅಂಡ್ ಜೆ ಉಸೋ ಕೂಡ WWE ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಮ್ಯಾಚ್ ನ ಪಡ್ಕೊಂಡಿದ್ದಾರೆ. ನೀನ್ ಇವಾಗ ಏನ್ ಮಾಡ್ತಾ ಇದೀಯಾ? ನಿಜವಾಗ್ಲೂ ನೀನು ಕೂಡ ನಿನ್ನ ಬ್ರದರ್ ನ ನೆರಳಲ್ಲೇ ಬದುಕ್ತಾ ಇದೀಯಾ. ಅಂಡ್ ನಿನ್ನ ಬ್ರದರ್ ರೋಮನ್ ರೈನ್ಸ್ ಅವರ ನೆರಳಲ್ಲೇ ಬದುಕ್ತಾ ಇದ್ದಾರೆ. ಅಂಡ್ ನೀನು ನಿನ್ನ ಶೂಲೆಸ್ ನ ಚೆನ್ನಾಗಿ ಕಟ್ಕೋ, ಯಾಕಂದ್ರೆ ಒಬ್ಬ ಕಾಂಪಿಟೇಟರ್ ಏನ್ ಮಾಡ್ತಾನೆ ಅಂತ ಇವತ್ತು ತೋರಿಸ್ತೀನಿ ಅಂತ ನಮ್ಮ ಕಾರ್ಮೆಲಾ ಅವರು ಜಿಮ್ಮಿ ಉಸೋಗೆ ಹೇಳ್ತಾರೆ. ಅಂಡ್ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಮ್ಯಾಚ್ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಮ್ಮ ಜಿಮ್ಮಿ ಉಸೋ ಅವರು ಕಾರ್ಮೆಲಾ ಅವರ ಫಿನಿಶರ್ಗೂ ಕೂಡ ಕಿಕ್ಔಟ್ ಮಾಡ್ತಾರೆ, ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಜಿಮ್ಮಿ ಉಸೋ ಅವರು ಕಾರ್ಮೆಲಾ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲೆ ಹತ್ತುತ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜಾಕೋ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಾಕೋ ಫಾಟೋ ಅವರು ಬಂದಿದ್ದನ್ನು ನೋಡಿ ನಮ್ಮ ಜಿಮ್ಮಿ ಉಸೋ ಅವರು ಟಾಪ್ ರೋಪ್ ಮೇಲ್ಗಡೆನೆ ಕೂತ್ಕೊಬಿಡ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ಟಾಮಾ ಟೊಂಗಾ ಅವರು ಜಿಮ್ಮಿ ಉಸೋ ಅವ್ರನ್ನ ತೊಳ್ಳಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ನಮ್ಮ ಜಾಕೋ ಫಾಟೋ ಹಾಗೆ ಟಾಮಾ ಟೊಂಗಾ ಅವರು ಜಿಮ್ಮಿ ಉಸೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಇದನ್ನ ನೋಡಿ ನಮ್ಮ ಕಾರ್ಮೆಲಾ ಅವರು ಜಾಕೋ ಫಾಟೋ ಅವರ ಪಕ್ಕ ನಿಂತ್ಕೊಂಡು ಇನ್ನೂ ಕೂಡ ಅಟ್ಯಾಕ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಬಟ್ ನಮ್ಮ ಕಾರ್ಮೆಲಾ ಅವರ ಮೇಲೆ ಜಾಕೋ ಫಾಟೋ ಅವರು ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇದ್ದಂಗೆನೆ ನಮಗೆ ಸೋಲೋ ಸಿಕೋವಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗೋದೆ, ಗುರು ಏನ್ ಹೇಳ್ತಾರೆ ಸೋಲೋ ಸಿಕೋವಾ ಅವರು ಅಂತ. ಸೋಲೋ ಸಿಕೋವಾ ಅವರು ಬರ್ತಾರೆ, ರೆಡ್ ಸೂಟ್ ನ ಹಾಕೊಂಡಿರ್ತಾರೆ. ಬಂದ್ ಕೂಡಲೇ ನಮ್ಮ ಜಾಕೋ ಫಾಟೋ ಅವರ ಕೈಯಿಂದ ಸೋಲೋ ಸಿಕೋವಾ ಅವರು ಮೈಕ್ ನ ಕೇಳ್ತಾರೆ, ಮೈಕ್ ನ ಕೊಡ್ತಾರೆ. ಸೋಲೋ ಸಿಕೋವಾ ಅವರು ಇನ್ನೇನು ಮಾತಾಡಬೇಕು, ಇಡೀ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಸೋಲೋ ಸಿಕೋವಾ ಅವರು ಆ ಒಂದು ಮೈಕ್ ನ ಎಸ್ತು ಅಲ್ಲಿಂದ ಇಳಿದು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ತಾನು ಹಾಕಿದಂತಹ ಕೋಟ್ ನ ಬಿಚ್ಚಿ ಹೆಗ್ಲು ಮೇಲೆ ಹಾಕೊಂಡು ನಮ್ಮ ಸೋಲೋ ಸಿಕೋವಾ ಅವರು ಇವತ್ತು ಎರಾನಾದಿಂದ ಹೊರಟೋಗ್ತಾರೆ. ನಿಜವಾಗ್ಲೂ ನಮ್ಮ ಸೋಲೋ ಸಿಕೋವಾ ಅವರು ಇವತ್ತು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ ಅಂತಾನೆ ಹೇಳ್ಬಹುದು. ಕ್ರೌಡ್ ಬೂ ಮಾಡ್ತಾನೆ ಇರುತ್ತೆ. ಇದನ್ನೆಲ್ಲ ನೋಡಿ ನಮ್ಮ ಜಾಕೋ ಫಾಟೋ ಅವರು ಬಿದ್ದಿರ್ತಕ್ಕಂತಹ ಮೈಕ್ ನ ತಗೊಂಡು, ಈಗ ನಿಮಗೆ ಖುಷಿ ಆಯ್ತು ಅಲ್ವಾ, ನಿಮ್ಮಿಂದನೇ ಇದೆಲ್ಲದೂ ಕೂಡ ಆಗಿದ್ದು. ನಾನಂತೂ ಈ ಒಂದು ಡಿಸ್ರೆಸ್ಪೆಕ್ಟ್ ನ ತಗೊಂಡು ಸಾಕಾಗೋಗಿದ್ದೀನಿ. ನೀವು ನಮಗೆ ಬೂನಾದ್ರೂ ಮಾಡಿ, ಚಿಯರ್ ಆದ್ರೂ ಮಾಡಿ, ಏನೇ ಹೇಟ್ ನ ಕೊಟ್ಟರು ಕೂಡ ನಾವು ಮಾಡುವಂತಹ ಕೆಲಸನ ಮಾಡ್ತಾನೆ ಇರ್ತೀವಿ. ಅಂಡ್ ಇನ್ ಮುಂದೆ ಈ ಒಂದು ಕೆಲಸನ ನಾವು ಜಾಸ್ತಿ ಮಾಡ್ತೀವಿ ಅಂತ ನಮ್ಮ ಜಾಕೋ ಫಾಟೋ ಅವರು ತನ್ನ ಸ್ಟೈಲ್ ಅಲ್ಲಿ ಅದ್ಭುತವಾಗಿ ಪ್ರೋಮೋನ ಕಟ್ ಮಾಡ್ತಾರೆ. ಸಡನ್ ಆಗಿ ನಮಗೆ LA ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ LA ನೈಟ್ ಅವರು ಮ್ಯೂಸಿಕ್ ನ ಹಿಟ್ ಮಾಡಿ ಹಿಂದೆಯಿಂದ ಬಂದು ಇವರಿಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ ಇವರಿಬ್ರು ತಿರ್ಗಾ LA ನೈಟ್ ಅವರ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ LA ನೈಟ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಸ್ಟ್ರೋಮನ್ ಅವರು ಬರ್ತಾರೆ, ಟಾಮಾ ಟೊಂಗಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಜಾಕೋ ಫಾಟೋ ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ಅದ್ಭುತವಾದ ಫೇಸ್ ಆಫ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನೇನು ಇವರಿಬ್ರು ಕೂಡ ಫೈಟ್ ಆಡಬೇಕು. ಬಟ್ ನಮ್ಮ ಟಾಮಾ ಟೊಂಗಾ ಅವರು ಜಾಕೋ ಫಾಟೋ ಅವ್ರನ್ನ ರಿಂಗ್ ಇಂದ ಕೆಳಗಡೆ ಎಳ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಸೆಗ್ಮೆಂಟ್ ಕೂಡ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಸಖತ್ತಾಗಿತ್ತು. ನೋಡೋಣ ಗಾಯ್ಸ್, ನಮ್ಮ ಸೋಲೋ ಸಿಕೋವಾ ಅವರು ಇನ್ನೂ ಕೂಡ ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ. ಪ್ರಾಬಬ್ಲಿ ಇಲ್ಲಿ ನಮ್ಮ ಸೋಲೋ ಸಿಕೋವಾ ಅವರ ಕ್ಯಾರೆಕ್ಟರ್ ಚೇಂಜ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಇವತ್ತಿನ ಸೋಲೋ ಸಿಕೋವಾ ನಿಜವಾಗ್ಲೂ ಕೂಡ ಏನೋ ಒಂದನ್ನು ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮೋಟರ್ ಸಿಟಿ ಮಷಿನ್ ಗನ್ ವರ್ಸಸ್ ಅಂಬರ್ಟೋ ಕರಿಲೋ ಹಾಗೆ ಏಂಜಲ್ ಗಾರ್ಜಾ ಅವರ ನಡುವೆ. ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮೋಟರ್ ಸಿಟಿ ಮಷಿನ್ ಗನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮ್ಮ ನಿಕ್ ಆಲ್ಡಿಸ್ ಅವರು ಕೆವಿನ್ ಓಯನ್ಸ್ ಅವರ ಬಳಿ ಹೋಗಿ ಆ ಒಂದು ಕಾಂಟ್ರಾಕ್ಟ್ ನ ಕೊಡ್ತಾರೆ. ನಿನ್ನ ಹಾಗೆ ಕೋಡಿ ರೋಡ್ಸ್ ಅವರ ಲ್ಯಾಡರ್ ಮ್ಯಾಚ್ ನ ಕಾಂಟ್ರಾಕ್ಟ್, ಈ ಒಂದು ಕಾಂಟ್ರಾಕ್ಟ್ ನ ನೀನು ಸೈನ್ ಮಾಡಿದ್ರೆ ಕೋಡಿ ರೋಡ್ಸ್ ಅವರು ಕೂಡ ಸೈನ್ ಮಾಡ್ತಾರೆ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಕೊಡ್ತಾರೆ. ಅಂಡ್ ಆಗ ನಮ್ಮ ಕೆವಿನ್ ಓಯನ್ಸ್ ಅವರು ಇದನ್ನ ನೀನು ಹೋಗಿ ಮೊದಲು ಕೋಡಿ ರೋಡ್ಸ್ ಅವರ ಬಳಿ ಸೈನ್ ಮಾಡಿಸ್ಕೊಂಡ್ ಬಾ, ಆಗ ನಾನು ಸೈನ್ ಆಗ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರ ಡೈಲಾಗ್ ನೇ ರಿಪೀಟ್ ಮಾಡಿ ನಮ್ಮ ನಿಕ್ ಆಲ್ಡಿಸ್ ಅವರ ಕೈಗೆ ಕಾಂಟ್ರಾಕ್ಟ್ ನ ಕೊಡ್ತಾರೆ. ಸೊ ನಮ್ಮ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಇವರಿಬ್ರು ಕೂಡ ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕೆ ರೆಡಿ ಇಲ್ಲ. ಮೊದಲು ನೀನ್ ಸೈನ್ ಮಾಡು ಅಂತಾನೆ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಅಂತ ಇದ್ರು. ಇದಾದ್ಮೇಲೆ ನಮಗೆ ಪೈಪರ್ ನೆವಿನ್ ಹಾಗೆ ಬಿ ಫ್ಯಾಬ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಡಿಸೆಂಟ್ ಮ್ಯಾಚ್. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೈಪರ್ ನೆವಿನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಕೆವಿನ್ ಓಯನ್ಸ್
ಓಯನ್ಸ್ ಹಾಗೆ ರೆಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ನಮ್ಮ ರೆಮಿಸ್ಟೀರಿಯೋ ಹಾಗೆ ಕೆವಿನ್ ಓಯನ್ಸ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೆಮಿಸ್ಟೀರಿಯೋ ಅವರು ಸ್ಟನ್ನರ್ ನ ಕನೆಕ್ಟ್ ಮಾಡಿಸ್ಕೊಂಡ್ರು ಕೂಡ ಕಿಕ್ಔಟ್ ಮಾಡ್ತಾರೆ. ಅದಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಅಂಡ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ರೆಮಿಸ್ಟೀರಿಯೋ ಅವರ ಮೇಲೆ ಪಾಪ್ ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ರೆಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ರೆಮಿಸ್ಟೀರಿಯೋ ಅವ್ರನ್ನ ಕೆವಿನ್ ಓಯನ್ಸ್ ಅವರು ಕೈ ಹಿಡಿದು ಮೇಲ್ಗಡೆ ಎಬ್ರಿಸ್ಬಿಟ್ಟು ನಾನು ನಿನ್ನನ್ನ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹ್ಯಾಂಡ್ ಶೇಕ್ ನ ಕೊಟ್ಬಿಟ್ಟು ಅವರ ಮೇಲೆ ಅಟ್ಯಾಕ್ ಮಾಡಿ ಪೈಲ್ ಡ್ರೈವರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅಲ್ಲಿ ರೆಮಿಸ್ಟೀರಿಯೋ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರ ನಡುವೆ ಒಂದು ಬ್ರಾಲ್ ಆಗುತ್ತೆ. ಬ್ರಾಲ್ ನ ತಡೆಯೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಬಂದು ಇವ್ರನ್ನೆಲ್ಲರನ್ನು ಕೂಡ ದೂರ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ನಿಕ್ ಆಲ್ಡಿಸ್ ಹಾಗೆ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ಕೋಡಿ ರೋಡ್ಸ್ ಅವರ ಬಳಿ ಹೇಳ್ತಾ ಇರ್ತಾರೆ, ನನಗಂತೂ ನಿಮ್ಮಿಬ್ರನ್ನ ನೋಡಿ ನೋಡಿ ಸಾಕಾಗಿದೆ, ನಿಮ್ಮಿಬ್ರದ್ದು ಜಾಸ್ತಿ ಆಯ್ತು, ನೀನು ಕೂಡ ಕಾಂಟ್ರಾಕ್ಟ್ ಗೆ ಸೈನ್ ಹಾಕೋದಕ್ಕೆ ಒಪ್ಕೋತಾ ಇಲ್ಲ, ಅವನು ಕೂಡ ಕಾಂಟ್ರಾಕ್ಟ್ ಗೆ ಸೈನ್ ಹಾಕೋದಕ್ಕೆ ಒಪ್ಕೋತಾ ಇಲ್ಲ. ಅಂಡ್ ಮುಂದಿನ ವಾರ ನಡೆಯುವಂತಹ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೀವಿಬ್ರು ಕೂಡ ನಿಮ್ಮ ಚಾಂಪಿಯನ್ಶಿಪ್ ಬೆಲ್ಟ್ ಗಳನ್ನ ರಿಲಿಂಕ್ವಿಶ್ ಮಾಡಬೇಕು. ಯಾಕಂದ್ರೆ ಆ ಒಂದು ಬೆಲ್ಟ್ ಮುಂದಿನ ವಾರದಿಂದ ಡೈರೆಕ್ಟ್ ಆಗಿ ನಿಮಗೆ ರಾಯಲ್ ರಂಬಲ್ ಅಲ್ಲೇ ನಾವು ಕೊಡ್ತೀವಿ. ಯಾರು ಗೆಲ್ತಾರೋ ಅವರಿಗೆ ಆ ಎರಡು ಚಾಂಪಿಯನ್ಶಿಪ್ ಕೂಡ ನಾವು ಕೊಡ್ತೀವಿ. ಅಂಡ್ ಮುಂದಿನ ವಾರ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಿಮ್ಮಿಬ್ಬರ ನಡುವೆ ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕೆ ಶಾನ್ ಮೈಕಲ್ಸ್ ಅವರೇ ಬರ್ತಾ ಇದ್ದಾರೆ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸೊ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿಸೋದಕ್ಕೆ ನಮ್ಮ ಶಾನ್ ಮೈಕಲ್ಸ್ ಅವರೇ ಬರ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸ್ಟಿಫನಿ ಸ್ಟಾರ್ಟನ್ ಹಾಗೆ ಬೇಲಿ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್. ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅಫ್ ಕೋರ್ಸ್ ಗೊತ್ತಿತ್ತು ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಇಷ್ಟು ಬೇಗ ತನ್ನ ಚಾಂಪಿಯನ್ಶಿಪ್ ನ ಸೋಲೋದಿಲ್ಲ ಅಂತ. ಅಂಡ್ ಅದೇ ರೀತಿ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಬೇಲಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಕಡೆ ಬರೋದಾದ್ರೆ ಗೈಸ್ ಲಿಟ್ರಲಿ 3 ಗಂಟೆಯ ಸ್ಮ್ಯಾಕ್ ಡೌನ್ ನಿಜವಾಗ್ಲೂ ತುಂಬಾನೇ ಬೋರಿಂಗ್ ಅನ್ನಿಸ್ತಾ ಇದೆ. ಕೆಲವೊಂದಷ್ಟು ಸೆಗ್ಮೆಂಟ್ ಗಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ನಿಸ್ತವೆ. ಬಟ್ ಅಷ್ಟು ಸೆಗ್ಮೆಂಟ್ ಗಳನ್ನ ಬಿಟ್ರೆ ಇನ್ನು ಉಳಿದಿದ್ದಂತಹ ಎಲ್ಲಾ ಸೆಗ್ಮೆಂಟ್ ಗಳಾಗಿರ್ಬಹುದು, ಮ್ಯಾಚಸ್ ಗಳಾಗಿರ್ಬಹುದು ಸಿಕ್ಕಾಪಟ್ಟೆ ಬೋರಿಂಗ್ ಅನ್ನಿಸ್ತಾ ಇದೆ. ಇದೇ ಸ್ಮ್ಯಾಕ್ ಡೌನ್ ನ ಆರಾಮಾಗಿ 2 ಗಂಟೆಗೆ ಬುಕ್ ಮಾಡಬಹುದಾಗಿತ್ತು. ನೋಡೋಣ 2 ಗಂಟೆ ಸ್ಮ್ಯಾಕ್ ಡೌನ್ ಮತ್ತೊಮ್ಮೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.